ನಿಮ್ಮನ್ನು ಬೆಳೆಸಿ ದೊಡ್ಡವರಾಗಿ ಮಾಡಿರ್ತಾರ ತಾಯಿ ತಂದೆನ ಒಟ್ಟ ಮರಿಬಾರ್ದು. ನಾ ಯಾವತ್ತೂ ಹೇಳ್ತಾ ಇರ್ತೀನಿ, ತಾಯಿ ತಂದೆನ ನಿಮ್ಮ ಕುಟುಂಬವನ್ನು ಯಾವತ್ತೂ ಜೀವನದಾಗ ಮರಿಬೇಡ್ರಿ. ನೀವು ಎಷ್ಟೇ ದೊಡ್ಡವರಾಗ್ರಿ, ಎಷ್ಟೇ ದೊಡ್ಡ ಸ್ಥಾನಕ್ಕೆ ಹೋಗ್ರಿ, ಅವ್ರನ್ನ ಯಾವತ್ತೂ ಮರಿಬಾರ್ದು. ನಾವು ದೊಡ್ಡ ಸ್ಥಾನಕ್ಕೆ ಬರೋಕೆ ಕಾರಣ ಯಾರಂದ್ರೆ ನಮ್ಮ ಕುಟುಂಬ, ನಮ್ಮ ತಾಯಿ ತಂದೆ. ನಾವು ಸಣ್ಣಾಗಿದ್ದಾಗ ನಮ್ಮನ್ನು ಸಾಲಿ ಕಲಿಸೋದು ಬಿಟ್ಟು ನಮ್ಮನ್ನು ಯಾವ್ದಾದ್ರು ಬೇರೆ ಕೆಲಸಕ್ಕೆ ಹಚ್ಚಿರಂದ್ರೆ ನೀವು ಇವತ್ತು ಇಲ್ಲಿ ಕೋಚಿಂಗ್ ಬರ್ತಾ ಇರಲಿಲ್ಲ, ಕೆಲಸ ಮಾಡ್ತಿದ್ರಿ ತೋಟದಾಗ. ಅವ್ರು ಬೆಳೆಸಿ ನಿಮಗೆ ದೊಡ್ಡವ್ರ ಮಾಡಿ ನಿಮ್ಗೆ ಶಿಕ್ಷಣ ಕೊಟ್ಟಾರಂದಾಗ ತಾಯಿ ತಂದೆನ ಮರಿಬಾರ್ದು. ಇದಕ್ಕೊಂದು ಸಂದರ್ಭವನ್ನು ಹೇಳ್ತೀನಿ ನಾನು ನಿಮ್ಗೆ. ಇಬ್ಬರು ಗಂಡ ಹೆಂಡತಿ ಇರ್ತಾರೆ, ಭಾಳ ಅಂದ್ರೆ ಭಾಳ ಬಡತನ ಇರ್ತದ್ರಿ ಜೀವನ. ಭಾಳ ಬಡತನ ಇರ್ತದ. ಒಬ್ಬ ಮಗ ಇರ್ತಾನೆ, ಸಣ್ಣ ಮಗ ಇರ್ತಾನೆ. ಭಾಳ ಅಂದ್ರೆ ಭಾಳ ಬಡತನ ಜೀವನ ಇರ್ತದ. ಅವಾಗ ಏನಾಗ್ತದಪ್ಪ ಅಂದ್ರೆ ಅವಾಗ ಗಂಡಗ ಅಂದ್ರೆ ಆ ಹುಡುಗನ ಅಪ್ಪಗ ಏನೋ ಒಂದು ಮೆಡಿಕಲ್ ತೊಂದರೆ ಬಂದು ತೀರ್ಕೊಂಡು ಬಿಡ್ತಾನೆ. ತೀರ್ಕೊಂಡ್ಮೇಲೆ ಗಂಡ ಹೆಂಡತಿ ಭಾಳ ಪ್ರೀತಿ ಇರ್ತಾರೆ. ಹೆಂಡತಿ ಏನು ಮಾಡ್ತಾಳ, ಗಂಡನ ಜೋಡಿ ನಾನು ಸಾಯ್ಬೇಕು ಅನಿಸ್ತದ ಆಕಿಗೆ. ಗಂಡನ ಜೋಡಿ ನಾನು ಸಾಯ್ಬೇಕು ಅನಿಸ್ತದ. ಆದ್ರೆ ಒಂದು ಮಗ ಐತ್ರಿ, 3 ವರ್ಷದ ಮಗ ಐತಿ. ಆ ಮಗನ ಮೂತಿರ ನೋಡ್ಕೊಂಡು ನಾ ಇರ್ಬೇಕಂತ ತಿಳಿಸಿಂದ ಆಕಿ ತಾಯಿ ಆ ಮಗನ ಜೊತೆ ಜೀವನವನ್ನು ನಡ್ಸಕತ್ತಾಳ. ಅಲ್ಲಿ ಇಲ್ಲಿ ಕೂಲಿ ಮಾಡಿ ಅವ್ರ ಮನೆ ಇವ್ರ ಮನೆ ಕಸ ಮುಸ್ರಿ ಮಾಡಿ ಮಗನ ಬೆಳೆಸ್ತಾಳ. ಒಳ್ಳೆ ಸಾಲಿ ಹಾಕ್ತಾಳ. ಸಾಲಿ ಹಾಕಿ ಮಗ ಸಾಲಿ ಕಲಿಯಾಕತ್ತಾನ್ರಿ. ಮಗ ಸಾಲಿ ಕಲಿಯಾಕತ್ತಾನ. ಒಳ್ಳೆ ನೋಡ್ರಿ, ವಿಶೇಷವಾಗಿ ಬಡತನದಾಗ ಇದ್ದವ್ರ ಮಕ್ಕಳ ಶೇಣೆ ಇರ್ತಾರಂತ್ರಿ. ನೋಡಿರ್ಬೇಕಾರೆ ನೀವು, ವಿಶೇಷ ಬಡತನದಾಗ ಇದ್ದವ್ರ ಮಕ್ಕಳ ಶೇಣೆ ಇರ್ತಾರಂತ. ಹಂಗ ಅವ್ನು ಶೇಣೆ ಇರ್ತಾನ. ಫಸ್ಟ್ ಕ್ಲಾಸ್ ಪಾಸ್ ಆಕಾನ, 7ನೇಂತನೂ ಹಾಕಾನ, 10ನೇಂತನೂ ಆಗ್ತದ. ಆಮೇಲೆ PUC ಕಾಲೇಜ್ಗೆ ಹೋಗ್ತಾನೆ. ಹಚ್ಚಿದ ಮೇಲೆ ಅವ್ರ ತಾಯಿ ಅಲ್ಲಿ ಇಲ್ಲಿ ಕೂಲಿ ಮಾಡಿ ಅವಾಗ ಏನ್ ಬೇಕು ಹೊಸ ಅರ್ಬಿ ಕೊಡೋದು, ಅವ್ನ ಶೂಸ್ ಕೊಂಡಿಸ್ಕೊಡೋದು, ಅವ್ನ ಪುಸ್ತಕ ಕೊಂಡಿಸ್ಕೊಡೋದು. ಒಟ್ಟು ಅವ್ನು ಏನೂ ಕಡಿಮೆ ಇಲ್ದಂಗ ತಾ ದುಡಿಯೊಳಕ ತಾ ಹರಕ್ ಸೀರೆ ಉಟ್ರು, ತಾ ಹರಕ್ ಚಪ್ಪಲ್ ಹಾಕೊಂಡ್ರು ನನ್ನ ಮಗ ಶಾನೆ ಆಗ್ಬೇಕು, ನನ್ನ ಮಗ ಶಾನೆ ಆಗ್ಬೇಕು ಕನಸು ಕಟ್ಕೊಂಡು ಮಾಡ್ತಿರ್ತಾಳೆ. 10th ಮುಗಿತದ, PUC ಕಾಲೇಜ್ಗೆ ಅಡ್ಮಿಷನ್ ಮಾಡಕ್ಕೆ ಹೋಗಿರ್ತಾರೆ. ಅವಾಗ ಮಗನ ಜೋಡಿ ಅವು ಕಾಲೇಜ್ಗೆ ಅಡ್ಮಿಷನ್ ಮಾಡಕ್ಕೆ ನಾನು ಬರ್ತಾನೆ ಯಪ್ಪ ಅಂತಾಳೆ. ಅಂದಾಗ ಮಗ ಹೇಳ್ತಾನೆ, ಯವ್ವ ನೀ ಕಾಲೇಜ್ಗೆ ಬರಬೇಡ ಅಂತಾನೆ. ಅಂದಾಗ ಯಾಕಪ್ಪ ಅಂತ ಆಕಿ, ನಿನ್ನ ಕಣ್ಣು ಒಂದು ಕುಟ್ಟೈತಿ, ಆಮೇಲೆ ನೋಡಕ್ಕೆ ನೀ ಕರಗದಿ, ನೋಡಕ್ಕೆ ಚಂದಿಲ್ಲ, ನೀನು ನೋಡಿ ಅಸಹ್ಯ ಬಿಡಬಾರ್ದು, ನಮ್ಮವು ನೀನು ಅಂತ ಹೇಳ್ಬೇಡ, ನೀ ಬರೋದು ಬೇಡ, ನಾನೇ ಹೋಗ್ನು ಕಾಲೇಜ್ ಕರ್ತಾನೆ. ನೋಡ್ರಿ 10ನೇಂತೆ ಮುಗಿಗುಡ್ದನ ಬುದ್ಧಿಗಳು ಎಂತ ಬರಕತ್ತಾವ ನಮಗೆ. ಹಂಗೆ ಅಂತಾಳ್ರಿ. ಅಂದ್ರು ಕೇಳ್ತಾ ತಾಯಿ, ನೋಡ ಮಗನ, ಇನ್ನೂ ಸಣ್ಣ ಮಗ ಅದದಿ, ನಿನಗೆ ತಿಳುವಳಿಕಿಲ್ಲ, ನಿನ್ನ ತಲೆ ಮೇಗಿನ ಮಾಸಾರಿಲ್ಲ, ಅದಕ್ಕೆ ನಿನಗೆ ಬುದ್ಧಿಲ್ಲ, ಏನೋ ಅನ್ನತದಿ ಅನ್ವಯ್ಲಕ್ಕ. ಮಗನ ಹೋಗು ಕಾಲೇಜ್ಗೆ ಹೋಗಿ ನೀನೇ ಹೋಗಪ್ಪ, ನಾ ಬರೋದಿಲ್ಲ, ನೀನೇ ಹೋಗಿ ಕಾಲೇಜ್ಗೆ ಹಚ್ಚು ಅಂತ. ಕಾಲೇಜ್ ಫೀಸ್ ಕೊಟ್ಟು ಎಲ್ಲ ಕೊಟ್ಟು ಕಳಿಸ್ತಾಳ. ಕಾಲೇಜ್ಗೆ ಹೋಗ್ತಾರೆ. PUC ಆಗ್ತದೆ, ಫಸ್ಟ್ ಇಯರ್ ಆಗ್ತದೆ, ಸೆಕೆಂಡ್ ಇಯರ್ ರ್ಯಾಂಕ್ಲಿ ಪಾಸ್ ಹಾಕನ್ರಿ. ರ್ಯಾಂಕ್ಲಿ ಪಾಸ್ ಆಗ್ತಾನೆ. ರ್ಯಾಂಕ್ಲಿ ಸೈನ್ಸ್ ಮುಗಿಸ್ತಾನೆ. ಆಮೇಲೆ CET ಎಕ್ಸಾಮ್ ಮಾಡಿಕೊಂಡು BE ಇಂಜಿನಿಯರಿಂಗ್ ಸೀಟ್ ಸಿಗ್ತದ. CET ನೀಟಾಗಿ ಎಕ್ಸಾಮ್ ಬರೀತಾನೆ, ಇಂಜಿನಿಯರಿಂಗ್ ಸೀಟ್ ಸಿಗ್ತದ. ಇಂಜಿನಿಯರಿಂಗ್ ಸೀಟ್ ಸಿಕ್ಕ ಮೇಲೆ ಮಗ ಏನು ಮಾಡ್ತಾನಂದ್ರೆ ಬೆಂಗಳೂರು ನೌಕರಿಗೆ ಹೋಗ್ತಾನ್ರಿ. ಗೌರ್ಮೆಂಟ್ ನೌಕರಿ ಸಿಗ್ತದ. ಅವನು ಬೆಂಗಳೂರಿಗೆ ಹೋಗ್ತಾನ. ಬೆಂಗಳೂರಿಗೆ ಹೋಗಿ ಏನು ಮಾಡ್ತಾನಂದ್ರೆ ಅಲ್ಲೇ ಸುಮಾರು ವರ್ಷಗಳು ಅಲ್ಲೇ ಕಳಿತಾನ್ರಿ. ಹೊಳ್ಳಿ ಮನೆಗೆ ಬರೋದಿಲ್ಲ ಅವ. ಅಲ್ಲೇ ಒಂದು ಮದುವೆನೂ ಮಾಡ್ಕೋತಾನೆ, ಒಂದು ಚಲೋ ಮನಿನೂ ಕಟ್ತಾನೆ, ದೊಡ್ಡ ಶ್ರೀಮಂತಕ್ಕನ ಬೆಂಗಳೂರಾಗ ಅಲ್ಲೇ ಇರ್ತಾನೆ. ಈಗ ಅವು ಬರ್ತಾನೋ, ನನ್ನ ಮಗ ಬರ್ತಾನೋ ಅಂತ ಕಾಕೋತ ಕುದಿರ್ತಾಳ್ರಿ. ಅವನು BE ಮುಗಿತಾನ. ಖರ್ಚು ಆಗ್ಲಿಲ್ಲ. ಯಾರ್ಯಾರೋ ಮನೆಗೆ ಹೋಗಿ ಕಸ ಮುಸ್ರಿ ಕೆಲಸ ಮಾಡಿ, ಹೊಲ್ದಾಗ ಕೂಲಿ ಕೆಲಸ ಮಾಡಿ ಸಾಲಿ ಕಲ್ಸಿರ್ತಾಳ. ಆದ್ರೆ ಮಗ ನೌಕರಿ ಎತ್ತಿದ ಮೇಲೆ ಬೆಂಗಳೂರಿಗೆ ಹೋದವ, ಹೊಳ್ಳಿ ಬರೋದೇ ಇಲ್ರಿ. ಹೊಳ್ಳಿ ಬರೋದಿಲ್ಲ. ಮಗ ಇಂದು ಬರ್ತಾನೋ, ನಾಳೆ ಬರ್ತಾನೋ ಅಂತ ಅವು ಕಾಯ್ತಾ ಇರ್ತಾಳ. ಆಮೇಲೆ ಕಾದ್ ನೋಡ್ತಾಳ, ಬರೋದಿಲ್ಲ ಮಗ ರೀ. ಅವಾಗ ಅವ್ನ ಜೋಡಿ ಇದ್ದಂಥ ದೋಸ್ತರನ್ನ ಕರಿತಾಳ್ರಿ. ಅವ್ನ ಜೋಡಿ ಕಲ್ತಂತ ಸಾಲಿ ಹುಡುಗರ್ನ ಅವ್ರ ಮುಂದೆ ಹೋಗಿರಂಗಲ್ರಿ. ಅವ್ರು ಕರಿತಾಳೆ, ಯಪ್ಪ ನನ್ನ ಮಗ ಬೆಂಗಳೂರಾಗ ಎಲ್ಲಿ ನೌಕರಿ ಮಾಡ್ತಾನೋ ನನಗೆ ಗೊತ್ತಿಲ್ಲ, ಅದ್ರ ಅಡ್ರೆಸ್ ಹುಡುಕ್ಯಾಡ್ರಿ, ನನ್ನ ಮಗನ ನೋಡೋಂಗೈತಿ, ನನ್ನ ಮಗನ ನೋಡ್ತಾನೆ, ನಾನು ಕರ್ಕೊಂಡು ಹೋಗ್ರಿ ಅಂತೇಳಿ ದೋಸ್ತರನ್ನ ಕರೆದು ಹೇಳ್ತಾಳೆ. ಹೇಳಿದಾಗ ಆಯ್ತವ ತಕ್ಷಣ ಅವರು ಹೇಳಿ ಅಡ್ರೆಸ್ ತೆಗಿತಾರೆ, ಹುಡುಕ್ಯಾಡ್ತಾರಿ. ಅವನ್ನ ಕರ್ಕೊಂಡು ಬೆಂಗಳೂರಿಗೆ ಹೋಗ್ತಾರಿ. ಬೆಂಗಳೂರಿಗೆ ಕರ್ಕೊಂಡು ಹೋದ್ಮೇಲೆ ಹೋಗ್ತಾರ, ಮನೆ ಹತ್ರ ಹೋಗ್ತಾರಿ. ಮನೆ ಹತ್ರ ಹೋಗ್ಬಿಡ್ದ ದೊಡ್ಡದೊಂದು ಅರಮನೆ ಅಂತ ಮನೆ ಇರ್ತದ. ಅವ್ ಸೂಟ ಬೂಟ ಹಾಕೊಂಡು ಬರ್ತಿರ್ತಾನ್ರಿ, ಎದುರಿಗೇನ ಬರ್ತಿರ್ತಾನ. ಈಗ ಅವ್ವ ಅವ್ನ ದೋಸ್ತರ ಬರ್ತಾರ. ಬಂದ್ಕ ನಾವು ಬರೋದು ನೋಡಿ ಅವು ಸಿಕ್ಕಿ ಸಾಯ್ತಾಳ್ರಿ. ನನ್ನ ಮಗ ಹೆಂಗಿದ್ದ, ಹೆಂಗಾದ, ಸೂಟ ಬೂಟ ಕೋಟ್ ಹಾಕೊಂಡು ಹೆಂಗೆ ಕಾಣತ್ತ ನನ್ನ ಮಗ. ನಾ ಅಲ್ಲಿ ಇಲ್ಲಿ ಎಲ್ಲೆಲ್ಲೋ ಬೇಡ್ತಾನ ಅವಾಗ ಊಟಕ್ಕೆ ಹಾಕ್ತೀನಿ, ಎಲ್ಲೆಲ್ಲೋ ಕೂಲಿ ಕೆಲಸ ಮಾಡಿ ಸಾಲಿ ಕಲಿಸ್ನಿ, ಸ್ವಾರ್ಥಿಕ ಅಂತ ನನ್ನ ಜೀವನ ಅಂತ ಅವು ಖುಷಿ ಪಡ್ತಿರ್ತಾಳ. ಮಗ ಬರ್ತಾನೆ ಬಂದು ಎದುರಿಗೇನ ಬರ್ತಾನೆ. ಯಾಕೆ ನೀವ್ಯಾಕೆ ಇಲ್ಲಿ ಬಂದ್ರಿ ಕೇಳ್ತಾನೆ. ನೀವ್ಯಾಕೆ ಇಲ್ಲಿ ಬಂದ್ರಿ ಅಂತ ಅವನು ಕೇಳ್ತಾನೆ. ಇಲ್ಲ ಯಪ್ಪ ನೀನು ನೋಡುವಂಗಾತು, ಅದಕ್ಕೆ ನಾವು ಬಂದೀವಿ ಅಂತ ಅಂತಾಳ. ಅನ್ಗುಡ್ದ ಅವ್ನು ಏನ್ ಕರಿತಾಳ್ರಿ ಅಲ್ಲಿ, ರೀ ನೀವೇನು ಮಾಡತ್ತೀರಿ, ಎಲ್ಲ ಶ್ರೀಮಂತರು ಬಂದು ಮನ್ಯಾಗ ಕೂತಾರ ಪಾರ್ಟಿ ಮಾಡಕ, ನೀವು ಎಲ್ಲಿ ಏನು ಮಾಡತ್ತೀರಿ ಬರ್ರಿ ಅಂತ ಅವ್ನು ಏನ್ ಕರಿತಾಳ್ರಿ. ಕರೆದಾಗ ಅವ ಅವಾಗ ಏನು ಹೇಳ್ತಾರಪ್ಪ ಅಂದ್ರೆ, ಮನ್ಯಾಗೆಲ್ಲ ಶ್ರೀಮಂತರು ಮಂದಿ ಬಂದರು, ನೀ ಮನ್ಯಾಗ ಬರಬೇಡ, ನೀ ಇಲ್ಲೇ ಒಂದು ಗ್ಯಾರೇಜ್ ಅಲ್ಲಿ ಪತ್ರ ಸೆಟ್ ಇರ್ತದೆ, ನೀ ಇಲ್ಲೇ ಕುಂಡ್ರು ಅಂತ ತಿಳಿಸಿ ಅವು ಹೇಳಿ ಹೋಗ್ಕಂಡ್ರಿ.
ಅವು ಆಸೆ ಇಟ್ಕೊಂಡು ಮಗನ್ ನೋಡಕ್ ಹೋಗಿರ್ತಾಳ. ಆದ್ರೆ ಅವನ್ ಪತ್ರ ಸೈನ್ಯಾಗ ಕುಡಿಸೋಕನ ವಾದ ಹೊರಗೆ ಬರೋದು ಒಳ್ಳೆ ಚಂಜಿತನ ಕುಂಡಿರ್ತಾರ. ಆ ದೋಸ್ತರು ಇರ್ತಾರಲ್ರಿ ಅವ್ರಿಗೆ ಸಿಟ್ಟು ಬರ್ತದ. ಸಿಟ್ಟು ಬಂದ ಅವ್ರು ಹೇಳ್ತಾರ, ನೋಡ್ಯವ್ವ ನಿನ್ ಮಗ ಅಂತ ಇಲ್ಲಿ ಬರುದಿಲ್ಲವ, ಬರುದಾದ್ರೆ ಇಟೊಟ್ಟಿಗೆ ಬರ್ತಿದ್ದ, ನಮ್ಮ ಊರಿಗೆ ಹೋಗುನು ಬಾ ಅಂತ. ಅಂದ್ಮೇಲೆ ಇಲ್ಲ ನನ್ನ ಮಗ ಬರ್ತಾನ ಅಂತೇಕಂತ. ಅಂದ್ಮೇಲೆ ನೋಡೋಣ ಗೇಟ್ ತಗೋಕಾರ ಗೇಟ್ನಾಗ ಸೆಕ್ಯೂರಿಟಿ ಗಾರ್ಡ್ ಇರ್ತಾರ್ರಿ. ಸೆಕ್ಯೂರಿಟಿ ಗಾರ್ಡ್ ಹೇಳ್ತಾರೆ, ನನ್ನ ಒಳಗ್ ಬಿಡಿಯಪ್ಪ ನನ್ನ ಮಗ ಅದಾನ ಅಂತ. ಇದು ಭಿಕ್ಷಾ ಬಿಡು ಮನಿ ಅಲ್ಲ ಶ್ರೀಮಂತರ ಮನಿ, ನಿಮ್ಮಂತರ ಬರೋದಲ್ಲ, ನಡಿ ಅಂತ ಸೆಕ್ಯೂರಿಟಿ. ಅವ್ನ್ ಗೊತ್ತಿಲ್ಲ ಅವು ಅನ್ನೋದು ಗೊತ್ತಿಲ್ಲ. ಆಮೇಲೆ ಒಳಗೆ ಹೋಗಿ ಕೇಳಿ ಬರ್ತಾನೆ, ಯಾರು ಹೊರಗಾಕತ್ತಾನ ಮಗ, ಅವ್ರು ಯಾರು ಹೊರಗಾಕಂತಾನ ಅಂದಾಗ ದೋಸ್ತರ ಅವನ್ ಕರ್ಕೊಂಡು ಅವು ಅಳ್ತಾ ಹೊಳ್ಳಿ ಮನಿಗೆ ಬರ್ತಾಳೆ. ಒಂದು ಪತ್ರಾಸ್ ಮನಿ, ಒಂದು ಗುಡಿಸಲು ಮನಿ ಇರ್ತದ. ಮನಿಗೆ ಬಂದ್ರು ಅವಾಗ ಆಸೆ ಏನಪ್ಪಾ ಅಂದ್ರೆ ಮಕ್ಕಳ ಮೇಲೆ ತಾಯಿ ತಂದೆ ಆಸೆ ಯಾವಾಗೂ ಒಟ್ಟ ಕಡಿಮೆ ಆಗೋದಿಲ್ರಿ. ಮತ್ತು ನನ್ನ ಮಗ ಬರ್ತಾನ ಅಂತ ತಿಳ್ಕೊಂಡು ಹಂಗೆ ಕಾಯ್ತಾ ಇರ್ತಾಳೆ. ಮನಿಗೆ ಬಂದ್ಮೇಲೆ ಊಟ ಬಿಡ್ತಾಳೆ, ಎಲ್ಲ ಬಿಡ್ತಾಳೆ. ಬಿಡ್ಕಿಂದ ಮಗ ಬರ್ತಾನೋ ಅಂತ ಕಾಯ್ತಾ ಇರ್ತಾಳೆ. ಆಮೇಲೆ ಒಬ್ಬ ಹುಡುಗನ ಕರೆದ ಒಂದು ಪತ್ರ ಬರೆಸ್ತಾಳೆ. ಪತ್ರ ಬರೆಸಿ ಅಡಕಲ್ ಗಡಿಗೆ ಅಂತಾರೆ, ಹಳ್ಳಿಯಾಗ ಗೊತ್ತಾಗತ್ತಿಲ್ಲ. ಅಡಕಲ್ ಗಡಿಗೆ ಅಂದ್ರೆ ಒಂದು ಗಡಿಗೆ ಒಳಗೆ ಆ ಚೀಟಿ ಇಡ್ತಾಳೆ. ಊಟ ಬಿಡ್ತಾಳೆ, ನೀರು ಬಿಡ್ತಾಳೆ, ಎಲ್ಲ ಬಿಡ್ತಾಳೆ. ಬಿಟ್ಟು ಮಗ ಬರ್ತಾನೋ ಅಂತ ಕಾಯ್ತಾಳೆ. ಆದ್ರೆ ಮಗ ಬರೋದು ಇಲ್ಲ. ಕೊನೆಗೆ ಏನಪ್ಪಾ ಅಂದ್ರೆ ಆ ತಾಯಿ ತೀರ್ಕೊಂಡು ಬಿಡ್ತಾಳೆ. ತೀರ್ಕೊಂಡ್ಮೇಲೆ ಮಗ ಮನಿಗೆ ಬರೋದಿಲ್ಲ. ವಿಷಯನೂ ಯಾರು ಮುಟ್ಸೋದಿಲ್ಲ, ಮುಗಿದ ಹೋಗ್ಬಿಟ್ಟದ್ರಿ. ಎಲ್ಲ ಊರನವ್ರ ತಗೊಂಡು ಹೋಗಿ ಏನ್ ಮಾಡ್ತಾರಂದ್ರೆ ಮಣ್ಣು ಮಾಡಿ ಹಿಂಗ 2-3 ವರ್ಷ ಹೋಗತ್ರಿ. ಆದ್ಮೇಲೆ ಅವಾಗ ತಾಯಿ ಕಡೆ ನೆನಪೇ ಇಲ್ಲ. ಒಮ್ಮೆ ಟಿವಿ ನೋಡ್ಕೋತ ಕೂತಿರ್ತಾರ ಮಗ. ಟಿವಿ ನೋಡ್ಕೋತ ಕೂತಾಗ ಮಾ ಅಂತಕ್ಕಂಥ ಸಿನಿಮಾ ನೋಡ್ತಿರ್ತಾನೆ. ಆ ಸಿನಿಮಾದಾಗ ಏನಿರ್ತೈತಿ ಅಂದ್ರೆ ತಾಯಿ ಅವ್ರ ಮನಿ ಇವ್ರ ಮನಿ ಭಿಕ್ಷಾ ಬೇಡಿ ಅನ್ನ ರೊಟ್ಟಿ ತಂದ ಮಗ್ ತಿನ್ನಿಸ್ತಿರ್ತಾಳ. ಆ ಸನ್ನಿವೇಶವನ್ನು ನೋಡಿದಾಗ ಅವಾಗ ತಾಯಿ ನೆನಪು ಬರ್ತದ, ಅವಾಗ ಅವ್ರ ಅವ್ವನ್ ನೆನಪು ಬರ್ತದ. ಅವಾಗ ಬಂದ ನನ್ನ ತಾಯಿ ನೋಡ್ಬೇಕನ ಆ ತಿಳ್ಸಿಂದ ಅವಾಗ ಓಡಿ ಬರ್ತಾನ. ಮನಿಗೆ ಬಂದು ನೋಡ್ಬಿಡುದ 2-3 ವರ್ಷ ಆಗಿರ್ತೈತಿ. ಚಪ್ಪರ್ ಮನಿ ಬಿದ್ದಿರ್ತದ. ಬಾಜು ಇದ್ದವ್ರನ್ನ ಕೇಳ್ತಾನ, ಇಲ್ಲಿ ನಮ್ಮ ಅವ್ವ ಇದ್ರಲ್ಲ ಎಲ್ಲಿ ಹೋದ್ಲು ಅಂತ ಕೇಳ್ತಾನ. ಯಾರು ನಿಮ್ಮ ಅವ್ವ ಅಂತಾರ ಅವ್ರ ಬಾಜು ಇದ್ದವ್ರು. ಇಲ್ಲಿ ಅವಾಗ ಮುದುಕಿದ್ರಲ್ಲ, ಕಣ್ಣು ಕೂಡಿತ್ತು ಆಕಿ ಮುದುಕಿದ್ರ ಅಂತಾನ. ಅಂದ್ಮೇಲೆ ನೀನಾಕಿ ಮಗ ಅಂತಾರ. ಎಂತ ಮಗನ ಹಡದ್ಲಪ್ಪ ನಿಮ್ಮ ಅವ್ವನ, ಈಗ ನೆನಪು ಬತ್ತು ನಿಮ್ಮ ಅವ್ವನ್ ನೋಡುದ ಅಂತಾರ. ಬೇಯ್ದ್ಮೇಲೆ ಅಳ್ಕೋತ ಆ ಮನ್ಯಾಗ ಓಡಿ ಹೋಗ್ತಾನ. ಅಳ್ತಿರ್ತಾನ. ಅವ್ವ ಅಂತ ಹೇಳ್ತಿರ್ತಾನ. ಅವ್ವ ಎಲ್ಲಿ? ಅವ್ವ ಇಲ್ಲ. ಅವ್ವ ಸತ್ತಾಳೆ, ಎಲ್ಲಿಂದ ಬರ್ತಾನ? ಅಳ್ತಿರ್ತಾನ, ಜೋರಾಗಿ ಕಿರ್ಚಾಡ್ತಾನ, ಅಳ್ತಾ ಏನ್ ಮಾಡ್ತಾನಂದ್ರೆ ಅಡಕಲ್ ಗಡಿಗೆ ನೋಡ್ತಾನ. ಅಲ್ಲಿ ಕಾಗದ ಕಾಣ್ತಿರ್ತೈತಿ. ಆ ಕಾಗದ ತೆಗೆದು ನೋಡ್ತಾನೆ. ಆ ಕಾಗದ ತೆಗೆದು ನೋಡಿದಾಗ ಆ ಕಾಗದಾಗ ಅವ್ರ ತಾಯಿ ಏನ್ ಬರ್ಸಿರ್ತಾವಪ್ಪ ಅಂದ್ರೆ ಬರ್ಸಿರ್ತಾಳ, ಮಗನ ನನ್ನ ಗಂಡ ಸತ್ತಾಗ ನನಗೆ ಅಷ್ಟು ದುಃಖ ಆಗ್ಲಿಲ್ಲ. ಆದ್ರೆ ನೀ 10ನೇ ಮುಗಿಸಿ ಕಾಲೇಜ್ ಕೊಂಡಿದ್ಲೆ, ಅವಾಗ ಯಾವಾಗ ನೀ ಕುಟ್ಟದದಿ, ನೀ ನೋಡಕ್ ಚಂದಿಲ್ಲ, ನೀ ನನ್ನ ಜೋಡಿ ಬರಲಿಲ್ಲ, ಬರಬೇಡ ಅತ್ ಮಾತಿದ್ಲೆ ಮಗನ. ಅವಾಗ ನನ್ನ ಮನಸ್ಸಿಗೆ ಭಾಳ ಇತ್ತು ಮಗನ, ಭಾಳ ಇತ್ತು ಅಂತ ಆಕ್ಯಾವ. ಅಂದ್ ಮುಂದೊಂದು ಮಾತು ಹೇಳ್ತಾಳ, ಮಗನ ನನಗ ಕುಟ್ಟಿದದಿ ಅಂತಿದಿ, ನಿನಗೊಂದು ಮಾತು ಹೇಳ್ತ ಮಗನ. ನೀ ಸಣ್ಣ ಇದ್ದಾಗ ಆಟ ಆಡಕ್ ಹೋಗಿ ಕಣ್ಣಾಗ ಕಟ್ಟಿಗೆ ಚುಚ್ಕೊಂಡಿ, ಅವಾಗ ನಿನ್ನೊಂದು ಕಣ್ಣು ಹೋತು. ಅವಾಗ ಡಾಕ್ಟ್ರ್ ಹೇಳ್ರು, ಈ ಕಣ್ಣು ಹೊಳ್ಳಿ ಸುಧಾರಣೆ ಆಗುದಿಲ್ಲ, ಯಾರಾದ್ರೂ ಕಣ್ಣು ಕೊಟ್ರೆ ಕಣ್ಣು ಹಾಕ್ಬೋದು, ಆ ಕಣ್ಣು ಹೊಳ್ಳಿ ಬರಂಗಿಲ್ಲತ್ತ ಮಗನ ನಿನಗೆ ಡಾಕ್ಟ್ರ್ ಹೇಳ್ರು. ಅವಾಗ ನಾ ಏನ್ ಮಾಡಿನಿ ಅಂದ್ರೆ ನನ್ನ ಮಗ ಮುಂದೆ ಬೆಳೆಯುವಂತ ಮಗ, ಅವ ಕುಡ್ಡ ಆಗಬಾರ್ದು ತಿಳ್ಕೊಂಡು ನನ್ನ ಕಣ್ಣು ತೆಗೆದ ಮಗನ ನಿನಗೆ ಕೊಟ್ಟನಿ ಅಂತ. ನನ್ನ ಕಣ್ ತೆಗೆದು ನಿನಗೆ ಕೊಟ್ಟನಿ. ನಾ ಗುಡ್ಡಿ ಅಲ್ಲ, ನಾ ನೋಡಕ್ ಮೊದಲಿಂದ ಸುಂದರವಾಗಿದ್ದೀನಿ. ರಾತ್ರಿಯಾಗಲಿ ದುಡಿದು ನಾ ಏನಪ್ಪಾ ಅಂದ್ರೆ ಈ ರೀತಿಯಾಗಿ ನೀವು ಮಗನ. ಅದಕ್ಕೆ ನಾನು ನೋಡಾಕ ನೀ ಬರ್ತೀಯ ಅಂತ ಭಾಳ ಆಸೆ ಇಟ್ಕೊಂಡಿ ಮಗನ. ನೀ ಬಂದು ನಾನು ನೋಡ್ತೀಯ ಅಂತ ಹೇಳ್ಸಿಂದ ನಾ ಕನಸು ಕಾಣತಾನೆ ಮಗನ ಅಂತ ಬರ್ದಿರ್ತಾಳೆ. ನೋಡ್ರಿ ಅಂತ ಪತ್ರ. ಮಗ ಅಳ್ತಾನ, ಬಿಕ್ಕಿ ಅಳ್ತಾನ, ಅವನ್ ನೆನಪು ಮಾಡ್ಕೋತಾನೆ, ಎಲ್ಲ ನೆನಪು ಮಾಡ್ಕೋತಾನೆ. ಆದ್ರೆ ಎಲ್ಲ ಮುಗಿದು ಹೋಗಿರ್ತೈತ್ರಿ, ಅಷ್ಟು ಎಲ್ಲ ಮುಗಿದು ಹೋಗಿರ್ತದ. ಅದಕ್ಕೆ ಇದು ಯಾಕೆ ಕಥೆಯನ್ನು ನಾನು ನಿಮ್ಗೆ ಏನಪ್ಪಾ ಅಂದ್ರೆ, ತಾಯಿ ತಂದೆ ಅಂದ್ರೆ ದೇವ್ರಿದ್ದಂಗ್ರು. ನಿಮ್ಮ ಕುಟುಂಬದವ್ರು ದೇವ್ರಿದ್ದಂಗೆ. ನೀವು ಒಂದು ಸ್ಥಾನಕ್ಕೆ ಬರೋಕೆ ಕಾರಣ ಯಾರಂದ್ರೆ ಅವ್ರು ನಮ್ಮ ಜೀವನದಾಗ ಒಟ್ಟ ಮರಿಬಾರ್ದು, ಯಾವಾಗ ಸಾಹಿತ್ಯನ ಮರಿಬಾರ್ದು. ಯಾವತ್ತು ತಾಯಿ ತಂದಿನ ನೆನಪು ಮಾಡ್ತಾ ಒಂದು ಊಟ ಮಾಡ್ಬೇಕು ನಾವು. ಹಂಗಿದ್ರೆ ಮಾತ್ರ ಜೀವನದಾಗ ನಾವು ಬೆಳೆಯಕ್ಕೆ ಸಾಧ್ಯ. ನಾವು ಎಷ್ಟೋ ದೊಡ್ಡವರಾದ್ರೂ ಸಹಿತ ತಾಯಿ ತಂದೆಗೆ ಮಕ್ಕಳಾಗಿರ್ಬೇಕು. ಇದ್ದಾಗ ಮಾತ್ರ ಜೀವನದಾಗ ಸಾಧನೆ ಮಾಡಕ್ಕೆ ಸಾಧ್ಯ.
ನಮ್ಮ ಸಂಸ್ಥೆಯಲ್ಲಿ ಎಸ್ಎಸ್ಸಿ ಜಿಡಿ, ಎಸ್ಎಸ್ಸಿ ಎಂಟಿಎಸ್ ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ಎಸ್ಎಸ್ಸಿ ಜಿಡಿ, ಬಿಎಸ್ಎಫ್, ಸಿಆರ್ಪಿಎಫ್, ಅಸ್ಸಾಂ ರೈಫಲ್ಸ್, ಐಟಿಬಿಪಿ, ಸಿಐಎಸ್ಎಫ್, ಎಸ್ಎಸ್ಬಿ ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.